ರೈಸ್ಗೆಲ್ಲ ಚೆನ್ನಾಗಿ ಅನಿಸುತ್ತೆ. ನೋಡ್ರಿ ಪಾಲಕ್ ಪಲ್ಯ ರೆಡಿಯಾಗಿತ್ತೆ. ಮಹಾರಾಷ್ಟ್ರ ಸ್ಟೈಲಲ್ಲಿ ಸೂಪರಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ, ಪೂರಿ, ಅನ್ನ ಜೊತೆ ಸಖತ್ತಾಗಿರುತ್ತೆ. ಈ ಥರ ಪಲ್ಯ ಮಾಡಿ ನೀವು ನೋಡಿ, ಸೂಪರಾಗಿರುತ್ತೆ. 2 ಕಟ್ಟು ನಾನು ತೊಗೊಂಡಿದ್ದು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಆಯಿತು, ಮಧ್ಯಾಹ್ನ ಅಡುಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಅಂದರೆ 11:30 ಆಗಿತ್ತು. ಮಧ್ಯಾಹ್ನ ಅಲ್ಲ, ಬೆಳಗ್ಗೆನೇ. ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನಾನು ಪಾಲಕ್ ಪಲ್ಯ ಮಹಾರಾಷ್ಟ್ರ ಸ್ಟೈಲಿಯಲ್ಲಿ ಪಲ್ಯ ರೆಸಿಪಿ ತೋರಿಸ್ಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕಡಲೆ ಹಿಟ್ಟು ಮತ್ತು ಹುಣಸೆಹಣ್ಣು, ನೀರು, ಬಿಸಿನೀರಲ್ಲಿ ಕಲಸಿಟ್ಟಿದ್ದೀನಿ. ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಪಾಲಕ್ ಕಟ್ಟು 2 ತೊಗೊಂಡಿದ್ದೆ. ಹಾಗೆ ಇಲ್ಲಿ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡಿರಿ, ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ರೆಸಿಪಿ. ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡೋದು ಬೇಳೆ ಸಾರಲ್ಲಿ ಹಾಕಿ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾರೆ. ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ ಮತ್ತು ಎಲ್ಲರ ಪಿಕ್ನಿಕ್ ಥರ ತೊಗೊಂಡು ಹೋದಲ್ಲಿ ಊಟಕ್ಕೆ ಬೇಕಾದಲ್ಲಿ ಆ ಥರ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟರ ಹಾಕೋದು, ಇಲ್ಲ ಸಣ್ಣಕ್ಕೆ ಹೆಚ್ಚರ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಾಕ್ಕೊಂಡು ಆಯಿತು. ಕಟ್ ಮಾಡಿದ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಫ್ರೈ ಆಗಬೇಕು. ಆದಮೇಲೆ ನಾನು ಟೊಮೊಟೊ ಹಾಕೋರು ಹಾಕ್ತಾರೆ. ನಾನು ಟೊಮೊಟೊ ಪಾಲಕ್ ಮಿಕ್ಸ್ ಹಾಕಬಾರ್ದು. ನಮ್ಮ ಕಡೆ ಎಲ್ಲ ಮಿಕ್ಸ್ ಹಾಕಲ್ಲ. ಊಟ ಮಾಡೋದೇ ಇಲ್ಲ ಮಿಕ್ಸ್ ಮಾಡಿದ್ರು ಅದೇನೋ ಸ್ಟೋನ್ ಆಗುತ್ತೆ, ಅದು ಇದು ಅಂತ ಹಿಂಗೆ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಅದು ಪಾಲಕ್ಕು ಟೊಮೊಟೊ ಮಿಕ್ಸ್ ಮಾಡಿ ಯಾವುದಕ್ಕೂ ಹಾಕಬಾರ್ದು. ಹಾಗಾಗಿ ನಾನು ಟೊಮೊಟೊ ಅದರಲ್ಲಿ ನಾನು ಹುಣಸೆಹಣ್ಣು ತೊಗೊಂಡು ಬಿಸಿನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ. ಇದು ಮಾಡೋದು. ಇವಾಗ ನಾನು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಸೌಟಲ್ಲಿ. ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ನಾನು ಅದಕ್ಕೆ ಒಣ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಆಯಿತು. ಬೆಳ್ಳುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಹಸಿಯಾಗೋ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಾನಿಲ್ಲಿ ಕೊತ್ತಂಬರಿ, ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಆಯಿತು. ಬೆಳ್ಳುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ಕೊಡುತ್ತೆ ಪಲ್ಯ ಇದು. ಇದು ಮಹಾರಾಷ್ಟ್ರ ಶೈಲಿಯಲ್ಲಿ ಮಾಡ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಕರ್ನಾಟಕ ಸೈಡು ಈ ಥರ ಮಾಡೋದು ಕಮ್ಮಿ. ನಾನು ಈ ಥರ ಒಬ್ಬರು ಫ್ರೆಂಡ್ಸು ರೆಸಿಪಿ ಹೇಳಿದ್ದಕ್ಕೆ ನಾನು ಇವಾಗ ಇದು ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅದು ಹಾಕಿಲ್ಲ ಅಂದರೆ ಲೆಸ್ ಮಾಡಿ ಪ್ಲೇನ್ ಮಾಡ್ಕೊಬೋದು. ಖಾರ, ಉಪ್ಪು, ಅರಿಶಿನ ಹಾಕ್ಕೊಂಡು. ಇದು ಧನಿಯಾ ಪುಡಿ, ಗರಂ ಮಸಾಲ ಹಾಕಿಲ್ಲ ಅಂದರೂ ಓಕೆ, ಚೆನ್ನಾಗಿರುತ್ತೆ. ಆದರೆ ಇದು ಚೆನ್ನಾಗಿತ್ತು ನೋಡಿರಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಖಾರದ ಪುಡಿ ಹಾಕ್ಕೊಂಡು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಾದ್ಮೇಲೆ ತೊಳೆದಿರುವ ಪಾಲಕ್ ಸೊಪ್ಪು, ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಅಲ್ಲಿ
ತಳ ಹಿಡಿಯುತ್ತೆ ಅಂತ ನಾನು ಬೇಗ ಬೇಗ ಹಾಕ್ತಾಯಿದ್ದೀನಿ. ತೊಳೆದಿರುವ ಪಾಲಕ್ ಸೊಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಅದು ಎಲ್ಲ ಹಸಿ ವಾಸನೆ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಆವಾಗೆ ಚೆನ್ನಾಗಿ ಪಾಲಕ್ ಸೊಪ್ಪು ಟೇಸ್ಟ್ ಬರುತ್ತೆ. ನೋಡಿರಿ, ಇವಾಗ ನಾನು 2 ಕಟ್ಟು ನಮ್ಮ ಮನೇಲಿ ಬಾಕ್ಸ್ ತೊಗೊಂಡು ಹೋಗ್ತಾರೆ. ಅದಕ್ಕೆ ಮನೇಲಿ ಊಟಕ್ಕೆಲ್ಲ ಬೇಕು ಅಂತಂದು 2 ಕಟ್ಟು ದಪ್ಪ ಕಟ್ಟು ನಾನು ತೊಗೊಂಡಿದ್ದೆ. ನೋಡಿ, ಇವಾಗ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿ ನೀರು ಡ್ರೈ ಇವಾಗ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ, ಎಷ್ಟು ಡ್ರೈ ಆದಮೇಲೆ ಈ ಕಡಲೆ ಹಿಟ್ಟು ಪುಡಿ ಬರುತ್ತಲ್ಲ, ಆ ಕಡಲೆ ಹಿಟ್ಟು ಪುಡಿ ಉದುರಿಸ್ಬೇಕು. ಇಲ್ಲಾಂದರೆ ನಿಮಗೆ ಗಂಟಾಗುತ್ತೆ ಅಂತಂದರೆ ನೀರಲ್ಲಿ ಕಲಿಸ್ಬಿಟ್ಟು ಇದು ನೀರಿನ ಅಂಶ ಪಾಲಕ್ ಸೊಪ್ಪೆಲ್ಲ ಹೋಯ್ತು ಅಂದಾಗೆ ನೀರಲ್ಲಿ ಕಲಸರ ಹಾಕ್ಕೋಬೋದು. ಇಲ್ಲಾಂದರೆ ಡ್ರೈ ಪುಡಿ ಬರುತ್ತಲ್ಲ, ಅದೇ ಉದುರಿಸಿ ಆಮೇಲೆ ನಮ್ಗೆ ಹುಂಚೆ ನೀರು ಇರುತ್ತಲ್ಲ, ನೆಂದಿರೋ ಹುಂಚೆ ಕಲಸಿರೋ ನೀರು, ಅದು ಮಿಕ್ಸ್ ಮಾಡ್ಕೊಂಡು ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೋಡ್ಕೊಂಡು ಗ್ರೇವಿ ನಮಗೆ ಚಪಾತಿ ರೊಟ್ಟಿ ಯಾವ ಥರ ಬೇಕು ನೋಡಿಕೊಂಡು, ಅಂದರೆ ಆಲ್ಮೋಸ್ಟ್ ಇದು ಪಲ್ಯನೇ, ಇದು ಗ್ರೇವಿ ಥರ ಏನು ಬರೋಲ್ಲ. ಕಡಲೆ ಹಿಟ್ಟು ಹಾಕುವಷ್ಟು ಅದು ನೀರಿನ ಅಂಶ ಹೀರ್ಕೋತಲ್ಲ, ಅದಕ್ಕೆ ಪಲ್ಯನೇ ಆಗೋದಿದು. ನೋಡಿರಿ, ಈ ಥರ ಬಂದಿತ್ತೆ ಪಲ್ಯ. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೂ ಇಷ್ಟಪಟ್ಟರು. ಈ ಥರ ಪಲ್ಯ ಡಿಫ್ರೆಂಟಾಗಿ ಆವಾಗವಾಗ ಮಾಡ್ತಾಯಿದ್ದಾಗೆ ಡಿಫ್ರೆಂಟಾಗಿ ಅವರಿಗೂ ಚೇಂಜಸ್ ಇರುತ್ತೆ ಊಟದ್ರಲ್ಲಿ. ಈ ಥರ ಮಾಡಿ ನೋಡಿ ನೀವು ಫ್ರೆಂಡ್ಸ್, ತುಂಬಾ ಟೇಸ್ಟ್ ಬರುತ್ತೆ. ಪಲ್ಯ ಚಪಾತಿ, ಪೂರಿ, ಹೀಗೆ ದೋಸೆಗೆ, ಅನ್ನಕ್ಕಿಂತ ಚೆನ್ನಾಗಿರುತ್ತೆ. ಆ ಥರ ನೋಡಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಆವಾಗೆ ಕಡಲೆ ಹಿಟ್ಟು ಉದುರಿಸ್ಬೇಕು. ಆಮೇಲೆ ಗಟ್ಟಿ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುಣಸೆಹಣ್ಣು ಕಲಸಿದ ನೀರು ಇರುತ್ತಲ್ಲ, ಅದು ನೀರು ಗ್ರೇವಿ ತಕ್ಕಂಗೆ
ಹಾಕ್ಕೋಬೇಕು ನೀರು. ಇವಾಗ ಎಷ್ಟು ನೀರೆಲ್ಲ ಫುಲ್ಲು ಸೊಪ್ಪು ಚೆನ್ನಾಗಿ ಬೆಂದಾದಮೇಲೆ ಕಡಲೆ ಹಿಟ್ಟು ಪುಡಿ ಉದುರಿಸ್ಬೇಕು. ಇಷ್ಟ ಆದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಯಿತು, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ ಈ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಪಾಲಕ್ ಮಹಾರಾಷ್ಟ್ರ ಸ್ಟೈಲಿಯಲ್ಲಿ ಪಾಲಕ್ ಪಲ್ಯ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತಲೂ ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ತುಂಬ ಇಷ್ಟ ಆಗುತ್ತೆ ಖಂಡಿತ. ನಿಮ್ಮ ಮನೆಯವರು ತಿಂತಾಯಿದ್ದಾಗೆ ಇನ್ನೊಂದು ಸರ್ತಿ ಅದೇ ಪಲ್ಯ ಮಾಡಂತ ಕೇಳ್ಕೊಂಡು ಪಲ್ಯ ರೆಸಿಪಿ ಮಾಡಿಸ್ಕೊಂಡು ತಿಂತಾರೆ. ಈ ಥರ ತುಂಬಾ ಟೇಸ್ಟ್ ಐತೆ ಪಲ್ಯ ಇದು. ಈ ಬೇಳೆ ಸಾರು ಅದು ಇದು ಮಿಕ್ಸ್ ಹಾಕೋ ಬದಲು ಈ ಥರ ಕಡಲೆ ಹಿಟ್ಟಲ್ಲಿ ಒಂದು ಸರ್ತಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು.